ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರುಚಿ ಬೊಂಬಾಟ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಚಿಕನ್ನಿಂದ ಗಾರ್ಲಿಕ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೀವು ಡ್ರೈ ಆಗೇ ಮಾಡಬೇಕು. ರಸಮ್ ಇಲ್ಲ ಬೇಳೆ ಸಾರು ಇಲ್ಲ ನಂಚ್ಕೊಳ್ಳೋಕ್ಕೆ ಏನೂ ಇಲ್ಲ ಅಂದಾಗ ಇದನ್ನು ಕ್ವಿಕ್ಕಾಗಿ ನೀವು ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಹಾಗಾದರೆ ಅಡುಗೆ ಮನೆಗೆ ಹೋಗೋಣ. ಇಲ್ಲಿ ನಾನು 3/4 kg ಚಿಕನ್ನ ನಿಂಬೆಹಣ್ಣು ಹಾಗೂ ಉಪ್ಪಿಂದ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟ್ ಆಗುತ್ತೆ. ನಿಂಬೆಹಣ್ಣು ಬದಲು ಮೊಸರು ಕೂಡ ಹಾಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಚಿಕನ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡೋದ್ರಿಂದ ನಮ್ಮದು ಕುಕಿಂಗ್ ಪ್ರೋಸೆಸ್ ಕೂಡ ಕಡಿಮೆ ಆಗುತ್ತೆ. ಬೇಗ ಚಿಕನ್ನು ಬೇಯುತ್ತೆ ಹಾಗೂ ಸಾಫ್ಟಾಗೂ ಇರುತ್ತೆ ಚಿಕನ್ನು. ಈಗ ಇದನ್ನು 15ರಿಂದ 30 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಟೀ ಸ್ಪೂನ್ ಕಪ್ಪು ಮೆಣಸು, 1 ಟೇಬಲ್ ಸ್ಪೂನ್ ಧನಿಯಾ ಕಾಳುಗಳು, 2 ಇಂಚು ಚಕ್ಕೆ, 2 ಏಲಕ್ಕಿ, 4 ಲವಂಗ. ಈಗ ನಾನು ಇಲ್ಲಿ 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು 20 ಬೆಳ್ಳುಳ್ಳಿ, 3 ಹಸಿಮೆಣಸಿನಕಾಯಿ. ಇದನ್ನು ನೀರಿಲ್ಲದೆ ರುಬ್ಕೊಳ್ಬೇಕು. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ 3 ಟೇಬಲ್ ಸ್ಪೂನ್ ಹಾಕಿ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸ್ಲೈಸಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು. ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಬಂದಿದೆ. ಈಗ ಆಗಲೇ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಚಿಕನ್ನು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರದ್ದು ಟೇಸ್ಟ್ ಕೂಡ ಹೆಚ್ಚುತ್ತೆ. ನೋಡಿ, ಇದೀಗ ಫ್ರೈ ಆಗಿದೆ. ಈಗ ಇದನ್ನು 2ರಿಂದ 3 ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಬೇಕು. ಈಗ 2 ನಿಮಿಷ ಆಗಿದೆ. ನೋಡಿ, ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ. ನಾವಾಗಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಕೂಡ ಇದು ಬೆಂದಿರುತ್ತೆ. ನೀವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿಕೊಂಡ್ರೆ ಚಿಕನ್ ಸಾಫ್ಟ್ ಆಗಿರುತ್ತೆ, ಇನ್ನು ಬೇಗ ಕುಕಿಂಗ್ ಪ್ರೋಸೆಸ್ ಆಗುತ್ತೆ. ಇಲ್ಲಿ ನಾನು ಪುಡಿ ಮಾಡಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಉರಿಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರದ್ದು ಟೆಕ್ಸ್ಚರು ಹೀಗೆ ಇರಬೇಕು. ಈಗ ಇದು ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಲಿ 1 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ 1 ನಿಮಿಷ ಆಗಿದೆ. ನೋಡಿ, ಮಸಾಲೆ ಎಲ್ಲ ಚಿಕನ್ಗೆ ಕ್ಲೀನಾಗಿ ಇಟ್ಕೊಂಡಿದೆ. ಇದನ್ನು ನೀವು ಡ್ರೈ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಗೂ ಕರಿಬೇವು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, ನಿಂಬೆಹಣ್ಣು ಅರ್ಧ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮೀಡಿಯಮ್ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗಲೇ ಮಿಕ್ಸಿ ಜಾರಲ್ಲಿ ಕೂಡ ನಾವು ರುಬ್ಬೋದಕ್ಕೆ ಬೆಳ್ಳುಳ್ಳಿನ ಹಾಕಿದ್ವಿ. ಈಗ ಕೊನೆಯದಾಗಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿರೋದ್ರಿಂದ ಅದರದ್ದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯದಾಗಿ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ರುಚಿಯಾದ ಗಾರ್ಲಿಕ್ ಚಿಕನ್ ಸವಿಯಲು ಸಿದ್ಧ. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.